ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇದು ಪಿತೃಪಕ್ಷದ ವ್ಲಾಗ್. ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ, ಊರಿಗೆ ಹೋಗ್ತಾಯಿದ್ದೀವಿ, ರೆಡಿ ಆಗ್ತಾಯಿದ್ದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿಮ್ಮ ಮನೇಲೆಲ್ಲ ಪಿತೃಪಕ್ಷ ಮಾಡಿದ್ರೆ ಮಹಾಲಯ ಅಮಾವಾಸ್ಯೆ ಹಬ್ಬ ಆಯಿತಾ? ಕಮೆಂಟ್ ಮಾಡಿ. ಏನೇನು ತಿಂಡಿ ಮಾಡಿದ್ದೀರಾ ಕಮೆಂಟ್ ಮಾಡಿ. ನಿಮ್ಮ ಶ್ಮಿತಕ್ಕಾಗೂ ಪಾರ್ಸಲ್ ಕಳಿಸಿ. ನಾವು ಹಬ್ಬ ಮಾಡಬೇಕು, ಆಯುಧ ಪೂಜೆಗೆ ಎಡೆ ಇಡಬೇಕು ನಮ್ಮ ಅತ್ತೆ ಮಾವಾಗೆ. ಸೊ ನಾನೀಗ ಪಿತೃಪಕ್ಷಕ್ಕೆ ಅಮಾವಾಸ್ಯೆಗೆ ಅಪ್ಪ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ರೆಡಿ ಆಗ್ತಾಯಿದ್ದೀನಿ. ಒಂದು ಲಾಂಗ್ ಗೌನ್ ಹಾಕ್ಕೊಂಡಿದ್ದೀನಿ. ಇದು ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಂಥ ಗೌನ್. ಹಾಕ್ಕೊಂಡೇ ಇಲ್ಲ, ಒಂದು ವರ್ಷದ ಮೇಲಾಯಿತು ತರಿಸಿ, ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದೆ? ನವಿ ಬ್ಲೂ ಕಲರ್ ನನ್ನ ಫೇವ್ರೆಟ್. ನನಗೆ ಬ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಏನೂ ಜ್ಯುವೆಲ್ರಿ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಒಂದು ಜುಮ್ಕ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಅವಳಿಗೆ ಜುಟ್ಟು ಕಾಟಬೇಕು, ಅವಳು ರೆಡಿಯಾಗಿದ್ದಾಳೆ. ತುಂಬ ಬಿಸಿಲು ಬಿಸಿಲು ಬಿಸಿಲು, ಎವ್ವಿ ಬಿಸಿಲು. ಸೊ ನನ್ನ ಗೌನ್ ಹೇಗಿದೆ ತೋರಿಸ್ತೀನಿ ಬನ್ನಿ. ನಾನು ಆಗಲೇ ಹೇಳಿದಾಗ ಇದು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಂಥ ಒಂದು ಗೌನ್, ಅಂಬ್ರೆಲಾ ಗೌನ್, ಕಾಟನ್ದು. ಸೊ ಪ್ರಿಂಟೆಡ್ ಇದೆ, ಗೋಲ್ಡನ್ ಕಲರ್ ಪ್ರಿಂಟೆಡು. ಅದಕ್ಕೊಂದು ರೆಡ್ ಲೆಗಿನ್ ಹಾಕ್ಕೊಂಡಿದ್ದೀನಿ. ಸೊ ಹೀಗಿದೆ, ತುಂಬ ಬಿಸಿಲು. ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಜುಟ್ಟು ಕಟ್ಟಬೇಕು. ಎಲ್ಲರೂ ರೆಡಿಯಾದರು. ಸೊ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು 4:45, 4:15, 4:30, 4:15. ಸೊ ಇವಾಗ ಎಲ್ಲ ರೆಡಿಯಾಗಿದೆ, ನಾನು ರೆಡಿಯಾಗಿದ್ದೀನಿ. ಹೊರಡೋದು ಒಂದೇ ಬ್ಯಾಲೆನ್ಸು. ಹೇಗೆ ಕಾಣ್ತಾ ಇದೆ ಗೌನ್ ಕಮೆಂಟ್ ಮಾಡಿ. ಸುಮಾರು ದಿನ ಹಾಕ್ಕೊಂಡೇ ಇಲ್ಲ, ಇದು ಇವತ್ತು ನನ್ನ ಕಣ್ಣಿಗೆ ಬಿತ್ತು. ಸೊ ವೇರ್ ಮಾಡಿದ್ದೀನಿ. ನಂಗೆ ಇಷ್ಟ. ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಸಮ್ ಆಫ್ ದ ರೀಸನ್, ಸ್ವಲ್ಪ ಆವಾಗ ದಪ್ಪ ಇದೆ, ಇದೆಲ್ಲ ಪೋರ್ಷನ್ ದಪ್ಪ ದಪ್ಪ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಹಾಕ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ, ಸೊ ಹಾಕ್ಕೊಂಡೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಸುಮಾರು ಜನ ನನ್ನ ಹಿಂದಿನ ಬ್ಲಾಗಲ್ಲಿ ಕಮೆಂಟ್ ಮಾಡ್ತಿದ್ರಿ, ನೀವು ಹಾಕೊಳ್ಳೋ ಹೇರ್ ಸ್ಟೈಲ್ ವಿಡಿಯೋ ಮಾಡಿ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. ತುಂಬ ಡಿಫಿಕಲ್ಟ್ ಅಂತೇನೂ ಇಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಥರ ಬೇಕೋ ಅಷ್ಟು ಥರ ಹಾಕೋಬೋದು. ನಾನು 2 ಥರ ಸ್ಟೆಪ್ನ ತೊಗೊಂಡು ಈ ಥರ ಟ್ವಿಸ್ಟ್ ಮಾಡಿ ಚೆನ್ನಾಗಿ ರೋಲ್ ಮಾಡಿ ಟಿಕ್ಟಾಕ್ ಪಿನ್ ಯೂಸ್ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವು ಬಿಚ್ಚೋ ತನಕ ಹಾಗೇ ಕೂತ್ಕೊಳ್ಳುತ್ತೆ. ಬೇಕಾದರೆ ಹಿಂದೆ ಎಣ್ಕೋಬೋದು. ಸೊ ನಾನಿವಾಗ ಹಾಗೇ ಲೂಸಾಗಿ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ. ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಒಂದು ಸಣ್ಣ ಪುಟ್ಟ ಸೆಲ್ಫಿನ ತೊಗೋತೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಸುಮಾರು 1 ವರ್ಷ ಹಳೆಯ ಡ್ರೆಸ್ ಇದು, ಬಟ್ ಯಾವತ್ತೂ ಹಾಕ್ಕೊಂಡಿಲ್ಲ ನಾನು. ಸೊ ಫೈನಲಿ ಹೊರಡ್ತಾ ಇದ್ದೀವಿ. ಏನಿದು ಕೋಳಿ ಫೋಟೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ನಮ್ಮ ಮನೇಲಿ ಒಂದು ಕೋಳಿ ಇತ್ತು, ಅದು ನಿಮಗೂ ಗೊತ್ತು, 2 ಕೋಳಿ ಇತ್ತು. ಸೊ ಅದನ್ನು ಇವತ್ತು ನಮ್ಮ ಅಪ್ಪ ಅಮ್ಮ ಮನೆಗೆ ಬಿಟ್ಬಿಡೋಣ ಅಂತ. ಯಾಕಂದರೆ ಪ್ಲೇಸ್ ಇಲ್ಲ ಫ್ರೆಂಡ್ಸಲ್ಲಿ. ಹಾಗಾಗಿ ನನ್ನ ಮಗ ಅದು ಫೋಟೋ ತೆಗೆದು ಎನ್ಲಾರ್ಜ್ ಮಾಡಿಸ್ಕೊಂಬಂದು ಇಟ್ಟಿದ್ದಾನೆ. ಈ ಕೋಳಿಗಳ ಫೋಟೋ ನೋಡ್ದಾ? ಇಲ್ಲಿ ನೋಡಿ ಹೆಂಗೆ ಲ್ಯಾಮಿನೇಷನ್ ಮಾಡಿಸಿಟ್ಟವನೆ. ಫೋಟೋ ನೋಡಿ ಹೆಂಗೆ ತೆಗ್ದವನೆ. ಕೋಳಿಗಳು ಬೇಜಾರಾಗೈತಾ? ಸಪ್ಪಗಾಗ್ಬಿಟ್ಟೈತ ಕೋಳಿಗಳು. ನಿಂಗೆ ಹೇಳ್ತಾ ಸಪ್ಪಗಾಗಿದ್ದೀನಿ ಅಂತ? ಯಾರು? ಅಲ್ಲಿ ನೋಡಲ್ಲಿ ಎಲ್ಲಿಟ್ಟವನೆ? ಹಾಂ, ಇವ್ನಿಗೆ ಯಾಕಿಷ್ಟು ಹುಚ್ಚು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಚೀಲಕ್ಕೆ ಹಾಕೊಂತ ಹೇಳಿಲ್ವ ನೀನು? ಸೊ ಬ್ಯಾಗೆಲ್ಲ ಎತ್ಕೊಂಡು ನೋಡಿ ಕೋಳಿಗಳನ್ನೆಲ್ಲ ಚೀಲಕ್ಕೆ ಹಾಕ್ಕೊಂಡು, ಕೋಳಿ ರಾಗಿ ಅಲ್ಲೇ ಇದೆ ಅಂತಂದ್ರು ಕೇಳಲಿಲ್ಲ ನನ್ನ ಮಗ. ಫೈನಲಿ ಎಲ್ಲನೂ ಇಟ್ಕೊಂಡು ಹೊರಟ್ವಿ. ಕಾರ್ ನೋಡಿ ಮುಂದೆ ಎಷ್ಟು ಬದಿಯಾಗೈತೆ, ಅದನ್ನು ನಾನೇ ಹೇಳ್ಕೊಡ್ಬೇಕಾ ನಿನಗೆ? ಒಂದು ನ್ಯಾಪ್ಕಿನ್, ಒಂದು ಕಾಟನ್ ಬಟ್ಟೆ ತೊಗೊಂಡು ಮೇಲಿಂದ ಒಂದು ತಂದ್ಬಿಟ್ಟು ಚೆನ್ನಾಗಿರೋದು ಒಂಚೂರು ಒರೆಸೋಣ ಅಂದೇನೆ. ಸೊ ಸಂಜೆ ನಾವು ಹೊರಡೋಷ್ಟರಲ್ಲಿ 5 ಗಂಟೆ ಆಗೇ ಹೋಯಿತು. ಎಷ್ಟು ಬೇಗ ರೆಡಿಯಾದರೂ ಸತೀಶ್ಗೆ ಆ ಕೆಲಸ ಈ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅವ್ರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಯಾಕಂದರೆ ಅವರು ತುಂಬ ನಮ್ಮೂರಿಗೆ ಅಂದರೆ ನಮ್ಮ ಅಪ್ಪನ ಮನೆಗೆ ಬರೋಕ್ಕಷ್ಟು ಇಷ್ಟಪಡಲ್ಲ. ಯಾಕಂದರೆ ಅವರು ಒಬ್ಬರೇ ಇರಬೇಕು. ನನ್ನ ತಮ್ಮಂದರು ಇದ್ದಾರೆ, ಬಟ್ ಅವ್ರ ಜೊತೆ ಎಲ್ಲ ಅವರಷ್ಟು ಫ್ರೀಯಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳಲ್ಲ. ಕಾರ್ಗೆ ಹತ್ತಿದ ತಕ್ಷಣ FM ಅಲ್ಲಿ ಒಳ್ಳೊಳ್ಳೆ ಅಪ್ಪು ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು.
ನಾನು ಅದಂಗೆ ಹಾಕೋಂಗಿಲ್ಲ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ಸೊ ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಕೂಡ ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕೆ ಏನೋ ಒಂಥರ ಎಂಥೂಸಿಯಾಸಮ್, ಖುಷಿ ಅಲ್ವಾ. ಸೊ ಅದೆಲ್ರಿಗೂ ಇರುತ್ತೆ. ನಾನು ಗೌರಿ ಹಬ್ಬದಲ್ಲಿ ಹೋಗೋಲ್ಲ, ಅದು ನಿಮ್ಮೆಲ್ರಿಗೂ ಗೊತ್ತು. ಸೊ ನಾನು ಗೌರಿ ಹಬ್ಬ ಆದಮೇಲೆ ನನ್ನ ತಮ್ಮನ್ನ ಮಿಸಸ್ನ ಕಳ್ಸೋಕ್ಕೆ ಹೋಗಿದ್ದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಆವಾಗ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದುಬಿಟ್ಟಿದ್ವಿ. ಸೊ ಇವಾಗ ಒಂದಿನ ಇದ್ಬಿಟ್ಟು ಬರೋಣ ಅಂತಲೇ ಪ್ಲ್ಯಾನ್ ಮಾಡಿ ಸತೀಶ್ನ ಒಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸತೀಶು ಅಷ್ಟೇ ಬಂದರೆ ಸಂಜೆ ತನಕ ಇರ್ತಾರೆ ಅಷ್ಟೇ. ಫುಲ್ ಓಲ್ ಡೇ ಅವರು ಸ್ಟೇ ಆಗೋದೇ ಇಲ್ಲ. ಹಂಗಾಗಿರೋದು ಕೂಳೆ ಎದ್ಬಿಡು ರೋಡಲ್ಲಿ ಬೈಕ್ಗಳು. ಹೌದಾ? ಅಯ್ಯೋ ಬೈಕ್ ಆಟೋಗಲ್ಲ ಪಾಪ ಈಗ ಸರಿ ಕೇಳ್ದೆ, ಅದಕ್ಕೆ ಊರಿಗೆ ಅಲ್ಲಿ ಹೋಗಿ ಅವಾಗೇನೆ ಏನಿಲ್ಲ. ಹಿಂಗೆ ಮಾತಾಡಿಕೊಂಡು FM ಎಲ್ಲ ಆಫ್ ಮಾಡಿರಿ ದಯವಿಟ್ಟು ಅಂತ ಹೇಳ್ಕೊಂಡು ಈವ್ನಿಂಗ್ ನೋಡಿ ಸಂಜೆ ಸನ್ಸೆಟ್ ಆಗ್ತಾಯಿತ್ತು. ಸಖತ್ತಾಗಿತ್ತು ವೆದರ್ ಮಾತ್ರ. ನನಗಂತೂ ಎಷ್ಟೊತ್ತಿಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಪ್ಪ ಅಂತ ಅನ್ನಿಸ್ತಾಯಿತ್ತು. ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅನಿಸುತ್ತೆ. ಸೊ ಹಿಂಗೆ ಸತೀಶ್ ಯಾವಾಗಲೂ ಒಡಬಡ ಮಾತಾಡ್ತಿರ್ತಾರೆ. ಎಲ್ಲ ಅಂತೀರಾ ಸತೀಶ್ ಅಣ್ಣ ಮಾತೇ ಆಡಲ್ಲ ವ್ಲಾಗಲ್ಲಿ ಅಂತ. ಸೊ ಅವ್ರು ಮಾತಾಡೋದು ನೀವು ಕೇಳಿಬಿಟ್ರೆ ಏನಕ್ಕ ಸತೀಶ್ ಅಣ್ಣ ಹಿಂಗೆಲ್ಲ ಮಾತಾಡ್ತಾರೆ ಅಂತೀರಾ. ಬಟ್ ಆದರೆ ಸ್ವಲ್ಪ ನಾಚ್ಕೋತಾರೆ ಅಷ್ಟೇ. ಅವರು ಓಪನ್ನಾಗಿ ಮಾತಾಡಲ್ಲ. ಫೋನ್ ಆನ್ ಮಾಡಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಎಷ್ಟು ಕಾನ್ಷಿಯಸ್ ಆಗ್ತಾರೆ ಅಂದರೆ ಫೋನು ವೀಡಿಯೋ ಮಾಡ್ಕೋತಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೀಗ. ಸೊ ನಾವು ಫೋನ್ ಆನ್ ಮಾಡಿದ ತಕ್ಷಣ ಅವ್ರು ಮಾತೇ ನಿಲ್ಲಿಸ್ಬಿಡ್ತಾರೆ. ಇಷ್ಟ ತನಕ ಮಾತಾಡ್ತಿದ್ದಲ್ಲ, ಮಾತಾಡ್ರಿ ಅಂದರೆ ಬಡ ಕಟ್ ಮಾಡು ಅಂತಾರೆ. ಸೊ ಹಾಗಾಗಿ ಕದ್ದು ಮುಚ್ಚಿ ಅವ್ರು ಮಾತಾಡೋದನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾವೇನು ಮಾತಾಡ್ತಿದ್ವಿ ಅಂದರೆ, ಈ ಫ್ಲೈಓವರ್ ಮೇಲೆ ಇವಾಗೇನು ಹೊಸದು ರೋಡ್ ಓಪನ್ ಆಗಿದೆ, ಅಲ್ಲಿ ಬೈಕೆಲ್ಲ ಓಡಾಡೋಂಗಿಲ್ಲ. ಆ ಬೈಕಲ್ಲಿ ಓಡಾಡೋರ್ನೆಲ್ಲ ಪೊಲೀಸೆಲ್ಲ ಹಿಡ್ಕೊಂಡು 1,000 ಫೈನ್ ಅಂತೆ. ಪಾಪ ನಂಗೆ ತುಂಬ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಅದೇ ಮಾತಾಡಿಕೊಂಡು ಹೀಗೆ ಅದು ಇದು ನಮ್ಮ ಕೆಲಸದವ್ರ ವಿಷಯ, ನಮ್ಮ ಗುರುಮಲ್ಲಪ್ಪ ಅವ್ರ ವಿಷಯ, ಪ್ರತಿ ಸತಿ ಹೀಗೆ ಮಾತಾಡಿಕೊಂಡು ವೆದರ್ ನೋಡಿಕೊಂಡು FM ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಫೈನಲಿ ಊರಿಗೆ ನಿಮ್ಮೂರು. ನಿಮ್ಮಪ್ಪ ಹುಟ್ಟಿರೋದು ಯಾವ ಊರ? ಶಿವಾರ ಕಣ ನಿಮ್ಮೂರು. ನೀನು ಮದ್ದೂರು ಅನ್ಕೊಳ್ಳೇ ಬೇಡ ಕಣ, ನೀನು ಹುಟ್ಟಿಲ್ಲ ಕಣೋ. ಇದು ನಾನು ಹುಟ್ಟಿ ಬೆಳೆದ ಊರು, ನನ್ನ ಊರು ಮದ್ದೂರು. ಎಲ್ಲ ಕಡೆ ಶ್ರೀ ಶಿವಣ್ಣನ ಮಗಳು C.A. ಶ್ವೇತಾಶ್ರೀ. ಸಿ ಹೆಸರಲ್ಲೇ ಇದೆ ಸಿ ಕಣವನು. ನಾನು ಹುಟ್ಟಿ ಬೆಳೆದ ಊರು, ನಾವು ಓದಿ ಬೆಳೆದ ಕಾಲೇಜು ಎಲ್ಲ ಇಲ್ಲೇ ಇದೆ ನೋಡು. ಯಾಕಿಲ್ಲ? ಇಲ್ಲ ನೋಡ, ಕಾಲೇಜ್ ನೋಡು, H.K. ವೀರಣ್ಣಗೌಡ ಕಾಲೇಜ್. ಇದೇ ನಮ್ಮ ಕಾಲೇಜ್, ಇದೇ ನಮ್ಮೂರು. ನಾವು ಹುಟ್ಟು ಬೆಳೆದವರು, ನನ್ನೂರು, ನಮ್ಮಪ್ಪನೂರು ಕಣೋ, ನನ್ನೂರು ಕಣೋ. ನಿಮ್ಮಪ್ಪನೂರು ಶಿವಾರ, ನಿಮ್ಮ ಅಪ್ಪನ ಕೇಳ್ಕಳೋ. ನಿಮ್ಮಪ್ಪನೂರು ಶಿವಾರ, ಹೋಗಿ ಶಿವಾರ ಕೇಳೋ. ಸೊ ಫೈನಲಿ ಹೀಗೆ ಬಂದು ಮಾತಾಡಿಕೊಂಡು ಅಮ್ಮ ಮನೆಗೆ ರೀಚ್ ಆದ್ವಿ. ಅಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಅವರು ಒಂದು 10 ಫೋನ್ ಆದರೂ ಮಾಡಿದ್ರು, ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ನಮ್ಮ ಬರೋ ಅಷ್ಟರಲ್ಲಿ ಎಲ್ಲ ಆಲ್ರೆಡಿ ಕೆಲಸ ಎಲ್ಲ ಮುಗಿಸಿ ಎಡೆ ಇಡೋಕ್ಕೆ ನಮ್ಮ ಅಜ್ಜಿ ತಾತಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಲೈಟ್ ಹಾಕಿ ರೆಡಿ ಮಾಡಿದ್ರಾ? ಇನ್ನು ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ಬೇಕಮ್ಮ? ಯಾಕೆ ಹಿಂಗೆ ಕಣ್ಣೆಲ್ಲ ಕೆಂಪಕ್ಕಾಗವಲ್ಲ? ಯಾಕಪ್ಪ? ಏನಮ್ಮ? ಕಟ್ಕೊಡ್ಲಾ? ಏನಮ್ಮ ಸಮಾಚಾರ? 8 ಮೊಟ್ಟೆ ಬಿರಿಯಾನಿ ಮಾಡು. ಮೊದಲನೇ ಇದರಲ್ಲಿ ಹಂಗಂತ ನೀನೇ ಹೇಳಪ್ಪ ಅವನ್ಗೆ. ನಾವ್ ಹೇಳಿದ್ರೆ ಕೇಳಲ್ಲ ಅವನು. ಏನು ಒಂದ್ 20 ದಿನಕ್ಕೆ ತಿರುಗಿ ಮಾಡಿ ಫೋಟೋ ತೆಗ್ದವನೆ. ಫೋಟೋ ತೆಗ್ದ್ಬಿಟ್ಟು 2 ಲ್ಯಾಮಿನೇಷನ್ ಮಾಡಿಸಿ ಏನ್ ಕಟ್ಔಟ್ ಹಾಕೋನೆ ಮನೆ ಒಳಗೆ. ಕೋಳಿ ಮೊಟ್ಟೆ, ಕೋಳಿಗಳ ಫೋಟೋನ. ಅಯ್ಯೋ, ಎಲ್ಲ ಕುಕ್ ಹಾಕ್ಬಿಡ್ತಾವಂತಲ್ಲಪ್ಪ. ಇಷ್ಟೊಂದು ಕೋಳಿಗಳು ಸಾಕುವ? ಬೇರೆ ಕಡೆನೇ ಇಟ್ಬಿಡಿ ಮನು. ಅವೆರಡಕ್ಕೂ ತೊಳೆದ್ರಿ, ಸ್ನಾನ ಮಾಡಿಸಿ ತಗೊಬಂದಿರೋದು ಕೋಳಿಗಳ. ಕೋಳಿ ನೀರ್ ಹಾಕಿದ್ರೆ ಉಳ್ಕೊಂಡವೆ. ನಾ ಹೇಳಿದ್ರೆ ಕೇಳಲ್ಲ ಅವನು. ಅವನು ಇಷ್ಟ ಸ್ನಾನ ಮಾಡ್ಸವನೆ, ಚೆನ್ನಾಗಿ ಸೋಪ್ ಹಾಕಿ ಅವು ಇವ್ನ ನಾರ್ದಾಗ ಮಾಡಿಸ್ಕೊತವೆ. ಅಯ್ಯೋ, ಮತ್ತೆ ಕರ್ಮಗ ಬಟ್ಟೆ ಹಾಕೊಂಡು ಒರೆಸಿ ಸ್ನಾನ ಮಾಡಿಸಿ
ಕಾಂಪೌಂಡ್ ಮೇಲೆ ಮನಗಿಸಿ ಒಣಗಿಸಿ ಅವ ಸ್ನಾನ ಮಾಡಿಸ್ಬಾರ್ದಂತೆ ಕಣೋ. ಅಜ್ಜಿ ಹೇಳ್ತೈತೆ ಹಂಗೆ ಮಾಡಿಸ್ತಾ ಇರ್ಬಾರ್ದ ನೀ. ಇದ್ಯಾಕೆ ಎತ್ಕ ಬಂದೆ? ನಮ್ಕೊಳ್ಳಿನೇ ದಾರ ಎಲ್ಲ ಸುತ್ಕೊಂಡಿತ್ತಲ್ಲ ರಿಂಗೆಲ್ಲ ತೆಗ್ದಾಕು ವಿಕಿ. ರಿಂಗ್ ತೆಗಿ ಕಾಲ್ ಹಾಕಿರೋದು. ಆ ಕಾಲಿಗೆ ರಿಂಗ್ ಹಾಕಿರೋ ಇನ್ನೊಂದು ಮೊಟ್ಟೆ ಹಾಕುತ್ತೆ, ಇನ್ನೊಂದೇ ಒಂದು ಹಾಕುತ್ತೆ. ನಿಂಗೆ ಹೇಳಾಯ್ತಾ ಅದು? 19 ಅಷ್ಟೇ ಹಾಕಿರೋದು. ತಾತಂಗೆ ಕೇಳಲ್ಲಿ, ಅದು ಫಸ್ಟ್ ಮೊಟ್ಟೆ ಹಾಕಿರೋದನ್ನ ಪೂರೈಸ್ಬಾರ್ದಂತೆ. ಅಲ್ಲಿ ತಾತನ್ ಕೇಳು, ನನ್ನನ್ ಕೇಳ್ಬೇಡ ವಿಕ್ಕಿ. ಅಲ್ಲಿ ಕೇಳು, ತಾತ ಏನೋ ಹೇಳ್ತೀರಮ್ಮ, ನಾನು ಹೇಳ್ತೀನಿ ಬಾರೋ ಇಲ್ಲಿ. ಇದು 2ನೇ ಸಾರ 1ನೇ ಸಾರ ಮೊಟ್ಟೆ ಹಾಕ್ತಿರೋದು. ಮೊದಲನೇ ಸಾರ್ ಮೊಟ್ಟೆ ಹಾಕ್ತಾಗ ಯಾವುದೇ ನಾಟಿ ಕೋಳಿ ಮನು, ಪ್ಯೂರ್ ನಾಟಿ ಕೋಳಿ ಇದೆ. ಯಾವುದೇ ಕಾರಣಕ್ಕೂ ಮರಿ ಮಾಡಲ್ಲ. ಮೊದಲನೇ ಸಾರಿ ಮೊಟ್ಟೆ ಹಾಕ್ತಾಗ ಈ ಹೆಚ್ಚಿಗೆ ಇಲ್ಲ, ಒಂದ್ 20 ದಿವಸ ತಿಂಗಳಲ್ಲೇ ತಿರ್ಗಾ ಮೊಟ್ಟೆ ಬರ್ತದೆ. ಅವಾಗ ಮರಿ ಮಾಡೋದು. ಮೊದಲನೇ ಸಾರಿ ಯಾವುದೇ ಕಾರಣಕ್ಕೂ ಮರಿ ಮಾಡಲ್ಲ. ಕೋಳಿ ಒಳ್ಳೆ ಅಷ್ಟು. ಅವ್ನ ಫ್ರೆಂಡ್ಗೆ ನಿನ್ಗೆ 2 ಮರಿ ಕೊಡ್ತೀನಿ, ನಾನು 2 ಮರಿ ಮಾಡಿಸ್ತೀನಿ ಬಿಟ್ಟು 2 ಮೊಟ್ಟೆ 3 ಮೊಟ್ಟೆ ತೊಗೊಂಡೋಗಿ ಇಟ್ಟವನೆ. ಕಾವು ಕೊಡು ಅನ್ಕೊಂಡು ಅದಕ್ಕೆ ಅದ ಹಿಂಗೆ ಎಳಕತ್ತಂತೆ. ಇವ್ನು ತೊಗೊಂಡೋಗಿ ಇಡುವಾಗಲೇ ಒಂದು ಆಲ್ರೆಡಿ ಹೊಡೆದಾಕ್ಬಿಟ್ಟವನೆ. ಅದು ಹೊಂಡು ಕೆಳಕತ್ತು. ಈಗ ಕಾವು ಕೊಡ್ತದೆ, ನಾಳೆ ನಿಂಗೆ ಮರಿ ಕೊಡ್ತೀನಿ ಅಂದ್ಬಿಟ್ಟು ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬ ದಿನಾ ತೋರಿಸೋದು. ಮಾಡಬಾರ್ದು ಕಣ, 20 ದಿವಸ ಬಿಟ್ಬಿಡ್ಬೇಕು. ಅದು ಹೇಳಿದ್ರೆ ಕೇಳಲ್ಲ. ದಿವಸಕ್ಕೆ ಮರಿ ಮಾಡ್ತದ ಅದು. ಅಲ್ಲಿ ಜಾಗ, ಅದು ಸಪ್ರೇಟ್ ಜಾಗ ಇಡಬೇಕು. ಎಲ್ಲ ಕುಕ್ ಕಳಿಸ್ತದೆ ಅದು. ಕಾವು ಕುತ್ಕೊಂಡಾಗ ಅಲ್ವೇನೋ? ನಾವು ನೋಡಿಲ್ವಾ ನಮ್ಮ ಮನೆಗಳಲ್ಲಿ? ಮೊಟ್ಟೆ ಕೋಳಿ ತಂದಿವಿ. ಯಾಕೆ ಒಳಗ್ ಮೊಟ್ಟೆ ಇತ್ತಾ? ಹಂಗಿದ್ರೆ ಕಾಲು ಉದ್ದಕ್ಕಿದ್ರೆ ನಾಟಿ ಕೋಳಿ ಅಲ್ಲ ಅದು ಕಣೋ. ಚಿಕ್ಕಕ್ಕಿರ್ಬೇಕಂತೆ ನಾಟಿ ಕೋಳಿ ಅಂದ್ರೆ. ಬಿಡು, ಬೆಳಿಗ್ಗೆ ಎತ್ಕೋದ್ರಾಯ್ತು. ಇವತ್ತು ನೈಟ್ ಇರ್ಲಿ ಇಲ್ಲ ಅಂದ್ರೆ ಇದು ಕಟ್ಟಾಕ್ಬಿಡೋದು. ದೊಡ್ಡ ಕಗ್ಗ ಹಾಕ್ಬಿಟ್ಟು ಕಿಟಕಿಗೆ ಇವ್ರದ. ಏನಾದೇನು ಮೂಕನ್ ಸುಮ್ನೆ ಕೂಯಿಸ್ಲಿ. ಯಾವುದೂ ಇಲ್ಲ 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 ಯಾವುದೂ ಇಲ್ಲ. ಅವ್ರು ಮರಿ ಮಾಡಿಸ್ಬಿಟ್ಟು ಕೊಡ್ತೀವಿ ಏನು. ಅವ್ರ ಪಪ್ಪನ ಹತ್ರ 500 ರೂಪಾಯಿ ಕೊಟ್ಬಿಟ್ಟು 2 ತಗೊಂಡಾಗ ಅವ್ನ ಫ್ರೆಂಡ್ ಕೊಡ್ತಾನ. ಆಯ್ತು ತೆಗಿಸ್ಕೊ. ಅಯ್ಯೋ ಅಪ್ಪ, ಕೆಲಸ ಅನ್ನ ತಿನ್ಸ್ಬಿಟ್ರೆ ಏನಿಲ್ಲ. ಸಂದಿಗೆ ಕುಯ್ಬೇಕಾಗ್ತದೆ. ಮುರುಗೋಳು ತಗೊಂಡು ಊದಕ್ಕೆ ಕೋಳಿ ಎಲ್ಲ ಆಡ್ ಮರಿಗೆ. ಓ ಇನ್ನೇನ್ ಮಾಡ್ತಾರೆ? ಮುದ್ದೆ ಅನ್ನ ತಿನ್ನುತ್ತೆ ಕಣೆ. ಏ ಕಪಿ ಅಲ್ಲಿ ಬಿಡೋದಲ್ಲ, ಅಜ್ಜಿನ್ ಕೇಳಲ್ಲಿ. ಕೋಡಂಗಿ ಈ ತರ ಆಡ್ಬೇಡ, ಬಿಸಾಕಿ ಬಿಚ್ಚಿ ಏ ಕೇಳೋದನ್ನ ಯಾವತ್ತು ಹಾಕ್ತೀಯ ಅಂತ. ಹಾಕೋದಿಲ್ಲ ಅಂತಿದ್ದೆ ನಾನು. ಹೇಳಿದ್ಮೇಲೆ ತಾನೇ ಬಂದು 20 ದಿನದ ವರ್ಷದಲ್ಲಿ 1 ತಿಂಗಳ ವರ್ಷದಲ್ಲಿ ಆಗ್ತದೆ ಅಂದಿರ್ತಾನೆ ನಾನು. ಹಂಗೆ ಹಾಕಿಲ್ಲ ಇದು. ಅಮ್ಮ ಏನ್ ಮಾಡೋನ್ ಗೊತ್ತಾ? ಹಿಂದಗಡೆ ಎಲ್ಲ ಹೋಗಿ ಹಿಮ್ಕಿಸಿ ಹಿಡ್ದಿ ಅದನ್ನ ಓಪನ್ ಮಾಡಿ ನೋಡ್ಬಿಟ್ಟವನೆ. ರಕ್ತ ಬತ್ತೈತೆ ಅಂತ ಎದ್ರು ಹಿಂದಗಡೆ ಎಲ್ಲ ಹಿಡ್ದಿ ಅದ. ಯಾವಾಗ ಕಾವು ಕೊಡ್ತೀಯ ಮೊಟ್ಟೆ ಏನೇನೋ ಮಾಡಿ ಎಲ್ಲ ಕೆಂಪು ಮಾಡಿ ಅದ ಪಿಕ್ಕೆ ಇಕ್ಕ ಜಾಗ ಎಲ್ಲ ರೆಡ್ ಮಾಡಿಟ್ಟವನೆ. ಫುಲ್ ಫಾರ್ವರ್ಡ್ ನಿಮ್ ತಾತ, ಇಂಗ್ಲಿಷ್ ತಾತ. ನ್ಯಾಚುರಲ್ ಆಗಿ ಇಕ್ಕುತ್ತೆ ಅಂದಲ್ಲ, ಅದಕ್ಕೆ ಇಂಗ್ಲಿಷ್ ಹೊಡಿತೈತೆ ತಾತ ಅಂತವಳೆ. ಇಂಗ್ಲಿಷ್ ನ್ಯಾಚುರಲ್ ಅಂದ್ರೆ ಇಂಗ್ಲಿಷ್ ಮಾಡಿ ಬೇಗ ನಮಗ್ ಗೊತ್ತಿಲ್ಲ.
ನೀವು ಮಾಡಿದ್ರೆ ನಾವು ನೋಡ್ಕೊತೀವಿ, 5 ಪೂಜೆಗೆ ಇಡ್ತೀವಿ, ತಗೊಂಡೋಗಿ ಐಟಮ್ ಜಾಸ್ತಿಯಾಗಿ ಕಲ್ಲಾಗ್ಬಿಟ್ಟಿದಾವ. ಅಮ್ಮ ನೀನು ಚಕ್ಲಿ ನೀನೇನು ಆಗ್ತಾ ಇದೆಯಲ್ಲಮ್ಮ. ನಾನು ತಿಂದೆ ಲೋ ಇದು ಯಾಕೆ ಬೇಕೇ? ನೀನು ಒಂದೊಂದೊಂದೊಂದು ಹುಡುಕಿದ್ರೆ ಬಿಕ್ಕಿ ಅದೇ. ಆಮೇಲೆ ಅವನ ಹೆಸರು ಹೇಳ್ಬಿಟ್ಟು ನೀವು ಅಲ್ಲೇ ಸಾಕಿ ಬಿಸಾಕ್ತ ಬ್ರೇಸ್ಲೆಟ್ ಚಾರು ಮಾಡ್ತಾರ. ಅಷ್ಟೊಂದು ಗಟ್ಟಿ ಇಲ್ಲ. ಅಯ್ಯಪ್ಪ ಬೇಡ ನನಗೆ, ಬೇಡ 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 ನನಗೆ. ಸೊ ಹಿಂಗೆ ಒಳಗೆಲ್ಲ ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಾಗಿಲೆಲ್ಲ ಹಾಕ್ಕೊಂಡು ಈಚೆ ಬಂದು ಕುತ್ಕೊಂಡ್ವಿ. ಚಿಲ್ಕ ಹಾಕ್ಬಿಟ್ರಾ? ಅಲ್ಲೇ ಐತಲ್ಲ ಜಾಗ. ಅದೇನು ಎಲ್ಲಿ? ಊಟ ಆಯ್ತಾ, ಊಟ ಮಾಡಿದ್ರ ಅಂತ ಕೇಳು ಅಂತಾರೆ. ಊಟ ಮಾಡಿದ್ರ ಅಂತ ಕೇಳು. ಏ ಬನ್ನಿ, ಯಾಕೆ ಕುಂಟುತ್ತಾನಲ್ಲ ಅಣ್ಣ? ಹೌದಾ? ಬಾಯಿ ಕಡೆ ಬಿಟ್ರಲ್ಲ. ಸೊ ಒಳಗಡೆ ಬಂದಮೇಲೆ ಮತ್ತೆ ಒಂದ್ಸಲಿ ಹಣ್ಣು ಕಾಯಿ ಮಹಾಮಂಗಳಾರತಿ, ಹಣ್ಣು ಕಾಯಿ ಎಲ್ಲ ಕೆಚ್ಚಿ ಮಹಾಮಂಗಳಾರತಿ ಮಾಡಿ ಮತ್ತೆ ಧೂಪ ಎಲ್ಲ ಹಾಕಿ ಅಜ್ಜಿ ತಾತಾಗೆ ಪೂಜೆ ಮಾಡೋದು. ಅಪ್ಪನ ಅಮ್ಮ ಮತ್ತು ಅಪ್ಪನ ಅಪ್ಪ ಅಜ್ಜಿ ತಾತ ಚೆನ್ನಾಗಿದ್ದರು. ನನ್ನ ಎಂಗೇಜ್ಮೆಂಟ್ ಆದಮೇಲೆ, ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ತೀರೋದ್ರು. ಸೊ ಅವ್ರಿಗೆ ಒಂದು ಆಸೆ ಇತ್ತು, ನನ್ನ ಮದುವೆ ಮಾಡಿಬಿಡು ಅಂತ. ಸೊ ಇವತ್ತಿನ ದಿನ ತುಂಬ ನೆನೆಸ್ಕೊತಾ ಇದ್ದೆ, ಅವ್ರು ಇರಬೇಕಿತ್ತು ಅಂತ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ನಮ್ಮ ಚಿಕ್ಕಪ್ಪ ಮನೆಯಲ್ಲೂ ಅವರು ಸಪ್ರೇಟ್ ಮಾಡ್ಕೋತಾರೆ, ಎಲ್ಲರ ಮನೇಲೂ ಮಾಡ್ಕೋತಾರೆ. ಹಾಗಾಗಿ ನಾವು ಕೂಡ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ. ಅಕ್ಕಪಕ್ಕ ಒಂದು 5 ಮನೆ ಎಲ್ಲರನ್ನೂ ಊಟಕ್ಕೆ ಕರೆದಿದ್ವಿ. ಎಲ್ಲರೂ ಮನೇಲೂ ಈ ಹಬ್ಬ ಮಾಡ್ತಾರೆ. ಈ ಹಬ್ಬಕ್ಕೆ ಯಾರೂ ಅಷ್ಟು ಬರೋದಿಲ್ಲ, ಯಾಕಂದರೆ ಅಪ್ಪ ಬೆಳಗ್ಗೆಯಿಂದ ಹಸ್ತಿದ್ರು ಉಪವಾಸ. ಸೊ ಹಾಗಾಗಿ ಎಡೆ ಮೇಲ್ಗಡೆ ಪ್ರಸಾದನ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಮಗೂ ಹಿಂಸೆ ಮಾಡ್ತಾಯಿದ್ರು. ಸತೀಶ್ಗೂ ಕೂಡ ಬನ್ನಿ ಎದ್ದೇಳಿ ಊಟ ಮಾಡಿ ಅಂತ ಪಂಚೆ ಎಲ್ಲ ಕೊಟ್ಟೆ. ಅವರು ತುಂಬಾ ರೇರ್ ನಮ್ಮನೇಲಿ ಈ ಥರ ಹಾಲ್ಟ್ ಆಗೋದು. ಸೊ ಬನ್ನಿ ಊಟ ಮಾಡಿ ಅಂತ ಕರೀತಾರೆ. ಅಷ್ಟರಲ್ಲಿ ಇವರು ಅಪ್ಪನ ಅತ್ತೆ ಬಂದರು. ಕರ್ಪೂರ ಹಚ್ಚಿತ್ತು ಆಮೇಲೆ ಅದು ತಟ್ಟೆ ಇದೆ ನೋಡಿ, ಡಬ್ಬಿಲ್ ಕರ್ಪೂರ ಎಲ್ಲ ನೋಡಿ. ಆಯ್ತಾ ಸಾಕಾಯ್ನೆ. ಸೊ ನನ್ನ ಮಗಳಿಗೆ ನನ್ನ ಕೊನೆ ತಂಬ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಅವಳ ಜೊತೆ ಎತ್ಕೊಳ್ಳೋದು, ಅವನ್ನ ನೋಡೋದು, ಈ ಥರದ್ದೆಲ್ಲ ಮಾಡ್ತಿರ್ತಾಳೆ. ಸೊ ನಾವು ಒಂದು 5 ಮನೆಯವ್ರನ್ನೆಲ್ಲ ಊಟಕ್ಕೆ ಕರೆದಿದ್ವಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಊಟ ಹಾಕ್ಕೊಡೋದು, ಎಲೆ ಎತ್ತೋದು, ಅವ್ರಿಗೆ ಬಡಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಅಮ್ಮನೂ ಕೂಡ ಬೆಳಗ್ಗೆಯಿಂದ ಉಪವಾಸ ಇದ್ದರು, ಅವರು ಕೂಡ ಕೂತ್ಕೊಂಡು ಒಪ್ಪತ್ತು ಬಿಟ್ಟರು. ಸೊ ಅವ್ರದ್ದೆಲ್ಲ ಆದಮೇಲೆ ನಾನು ಸತೀಶ್ಗೂ ಕೂಡ ಊಟಕ್ಕೆ ರೂಮಲ್ಲೇ ಕೊಟ್ಟೆ. ಸರಿ ಇದೆಯಾ, ಚೆನ್ನಾಗಿದೆಯಾ ಅಂತ ಪದೇ ಪದೇ ಕೇಳ್ತಾಯಿದ್ದೆ. ಅದಕ್ಕೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವ್ರದ್ದೆಲ್ಲ ಊಟ ಆದಮೇಲೆ ಫೈನಲಾಗಿ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬಿಸಿ ಮುದ್ದೆ, ಬೋಟಿ ಗೊಜ್ಜು, ಜೊತೆಗೆ ಚಿಕನ್ ಚಾಪ್ಸ್, ಮೊಟ್ಟೆ, ಮಟನ್ ಸಾಂಬಾರು. ಇಷ್ಟೇ ನಾವು ಯಾವಾಗಲೂ ಮಾಡೋದು. ಕಬಾಬ್ ಈ ಥರದ್ದೆಲ್ಲ ಏನೂ ಮಾಡೋದಿಲ್ಲ, ಈ ಹಬ್ಬಕ್ಕೆ ಮಾಡೋದಿಲ್ಲ. ಸೊ ನಮ್ಮ ತಾತ ಅಪ್ಪನ ತಂದೆ ಅವರು ಗುಡ್ಡಪ್ಪ ಆಗಿದ್ದರು, ಮಹದೇಶ್ವರ ಗುಡ್ಡಪ್ಪ. ಅವರಿಗೆ ಫಸ್ಟು ಎಡೆ ಇಡ್ತಾಯಿದ್ವಿ. ಈಗ ನಮ್ಮ ತಾತ ತೀರೋದ್ಮೇಲೆ ನಮ್ಮ ತಾತಾಗೆ ನಮ್ಮ ಅಜ್ಜಿಗೆ ನಾವು ಎಡೆ ಇಟ್ಕೋತಾ ಇದ್ದೀವಿ. ಸೊ ಎಲ್ಲರೂ ಈಗ ಸಪ್ರೇಟ್ ಮಾಡ್ತಾರೆ. ಊಟ ಮಾಡಿ ಹೆಂಗೆ ಮಲ್ಕೊಂಡು ನಿಜಕ್ಕೂ ಗೊತ್ತಿಲ್ಲ. ಕಣ್ಣು ತುಂಬ ನಿದ್ದೆ ಬಂತು. 8 ಗಂಟೆಗೆ ಎಚ್ಚರ ಆಯಿತು. 8 ಗಂಟೆಗಿಂತ ಮುಂಚೆ ನಾನು ಎದ್ದೇ ಇಲ್ಲ. ಒಳ್ಳೆ ನಿದ್ದೆ ಮಾಡಿದ್ದೀನಿ ಇವತ್ತು. ಅಮ್ಮ ಮನೆಗೆ ಬಂದುಬಿಟ್ರೆ ಹೀಗೆ ಫುಲ್ ಸೋಮಾರಿ ಆಗಿಬಿಡ್ತೀನಿ. ಅಮ್ಮ ಕಾಫಿ ಮಾಡಿದ್ದೀನಿ ಎದ್ದೇಳು, ಬಾಯಿ ತೊಳಿ, ಕಾಫಿ ಕುಡಿ ಎದ್ದೇಳು ಅಂತ ಕೂಗೋ ತನಕ ನನಗೆ ಎಚ್ಚರನೇ ಆಗಲಿಲ್ಲ.
ಅಲಾರಾಮ್ ಬಡ್ಕೊಂಡು ಅದಾಗಿದೆ, ಅದೇ ಆಫ್ ಆಗೋಗಿದ್ದೆ. ನಾನು ಅಲಾರಾಮ್ ಆಫ್ ಮಾಡೋಕ್ಕೂ 4 ಗಂಟೆಯಿಂದ ಅಲಾರಾಮ್ ಬಡ್ಕೋತಾ ಇತ್ತು. ತುಂಬ ನೈಟ್ ಫುಲ್ ಮಳೆ ಹೋಯಿತು. ಸೊ ತಣ್ಣಗಾಯಿತು, ಒಳ್ಳೆ ನಿದ್ದೆ ಬಂತು. ಇವಳು ನೋಡಿ ನನ್ನ ಪಾಡು ನಾನು ಮಲಗಿದ್ದೀನಿ, ಅವ್ರ ಪಪ್ಪನ ಫೋನ್ ಹಿಡ್ಕೊಂಡು ಯಾವ ಥರ ಮಾಡ್ತಾಯಿದ್ದಾಳೆ ಅಂತ ನೀವೇ ನೋಡಿ. ಇಲ್ಲಿಗೆ ಬಂದರೆ ಹೀಗೆ ಒಂದು ಮ್ಯಾನರ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಹಿಂಗೆ ಬೇಕು ಹಂಗಿರ್ತೀವಿ. ಅಮ್ಮ ಮನೆ ಅಂದ್ರೇ ಹಾಗೆ ಲೇಝಿ ಅಲ್ವಾ. ಸೊ ಎಷ್ಟು ಜನ ಹಿಂಗೆ ಲೇಟಾಗಿ ಮಲ್ಕೋತೀರಾ, ಲೇಟಾಗಿ ಎದ್ದೇಳ್ತೀರಾ. ಎವ್ರಿ ಡೇ 4 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದಿದ್ದೀನಿ ಇವತ್ತು ಅನ್ನಿಸ್ತಾಯಿತ್ತು ನನಗೆ. ಸೊ ಏನೋ ಒಂಥರ ಮುಖ ಎಲ್ಲ ಸ್ವೆಲ್ ಆದಂಗೆ ಅನ್ನಿಸ್ತಾ ಇದೆ. ಒಳ್ಳೆ ನಿದ್ದೆ ಮಾಡಿದೆ. ನಾನು ಮಲಗಿದ್ದೀನಿ ಅಂತ ಸತೀಶ್ ಎದ್ದು ಅವ್ರ ಪಾಡಿಗೆ ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ವಾಕ್ ಕೊಟ್ಟೋಗಿದ್ದಾರೆ. ಸೊ ನನ್ನ ಪಾಡಿಗೆ ನಾನು ಮಲ್ಕೊಂಡೇ ಇದ್ದೀನಿ. ಅವರು ನನ್ನನ್ನು ಎಬ್ರಿಸೋಕ್ಕೆ ಟ್ರೈನೂ ಮಾಡಿಲ್ಲ, ನನ್ನ ಸವಾಸಕ್ಕೂ ಬಂದಿಲ್ಲ. ಅವರು ಮುಂಚೆ ಎಲ್ಲ ಕಿವಿಗೆ ಕೀ ಹಾಕಿ, ಮೂಗುಗೆ ಕೀ ಹಾಕಿ ಎಬ್ರಿಸ್ತಾಯಿದ್ರು, ಎದ್ದೇಳು ಟೈಮ್ ಆಯ್ತು ಅಂತ. ಇವಾಗ ಜವಾಬ್ದಾರಿ ಅನ್ನೋದು ತಲೆ ಮೇಲೆ ಬಿದ್ದ ಮೇಲೆ ಅದು ಎಲ್ಲೇ ಇರಲಿ 4 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ. ಬಟ್ ಅಮ್ಮ ಮನೆಗೆ ಬಂದಾಗಲೇ ಅನಿಸುತ್ತೆ ನಾನು ಇಷ್ಟು ನೆಮ್ಮದಿಯಾಗಿ ಕಣ್ಣು ತುಂಬ ನಿದ್ದೆ ಮಾಡೋದು. ಯಾವುದೇ ಜಂಜಾಟ ಇಲ್ಲದೆ ಅಪ್ಪ ಎದ್ದೇಳಬೇಕು, ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಹಾಲು ಕಾಯಿಸ್ಬೇಕು, ತಿಂಡಿ ಮಾಡಬೇಕು ಅನ್ನೋ ಜಂಜಾಟ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡೋದು ನಮ್ಮ ತವರೂರಲ್ಲೇ, ನಮ್ಮ ತಂದೆ ತಾಯಿ ಮನೇಲೇ ಅಂತ ಅನಿಸುತ್ತೆ. ಈ ರೀತಿ ಎಷ್ಟು ಜನಕ್ಕೆ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ. ನಿಮ್ಮೆಲ್ರಿಗೂ ನಿಮ್ಮ ಶ್ವೇತಕ್ಕ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. 8 ಗಂಟೆ ಬೆಡ್ಡಿಂದ ಎದ್ದು ಬರೋ ಅಷ್ಟರಲ್ಲಿ 8:15 ಆಗೇ ಆಯಿತು. ಹಲೋ ಶ್ವೇತಾ ಮೇಡಮ್, ಅದು ಯಾವ ಥರ ಎದ್ದು ಬಂದು ಅಮ್ಮ ಬೆಲ್ಲದ ಕಾಫಿ ಕೊಟ್ಟರೋ ಗೊತ್ತಿಲ್ಲ. ಇಡೀ ಮೈ ಮೇಲೆಲ್ಲ ಕಾಫಿ ಅಭಿಷೇಕ ಮಾಡಿಕೊಂಡೆ, ಎಲ್ಲ ಚೆಲ್ಕೊಂಡೆ. ಹೋಗಿ ಮತ್ತೆ ಬಟ್ಟೆ ಚೇಂಜ್ ಮಾಡಿ, ಕೈಕಾಲು ಮುಖ ತೊಳೆದು ಬ್ರಷ್ ಮಾಡಿ ಮತ್ತೆ ಒಂದು ಲೋಟ ಕಾಫಿ ಕೊಟ್ಟರು. ಸಣ್ಣ ಪುಟ್ಟ ಲೋಟದಲ್ಲಿ ಕಾಫಿ ಕುಡಿದ್ರೆ ನಂಗೆ ಕುಡ್ದಂಗೆ ಆಗಲ್ಲ, ನಿಮ್ಮೆಲ್ರಿಗೂ ಗೊತ್ತು. ನನಗೆ ಅಂತ ಬೆಲ್ಲದ ಕಾಫಿ. ಫೋನ್ ಬೆಳಗ್ಗೆ ಎತ್ತಿಡು, ಹೋಗಿ ಮೌತ್ ವಾಶ್ ಮಾಡು, ಇದೋಗಿ ಮೌತ್ ವಾಶ್ ಮಾಡು, ಇದೇ ಮೌತ್ ವಾಶ್ ಮಾಡು, ಹೋಗಿ ಮೌತ್ ವಾಶ್ ಮಾಡಿ ಇವಾಗ. ಬಿಸಿ ಬಿಸಿ ನೀರೆಲ್ಲ ಕಾಯಿಸಿ ರೆಡಿ ಮಾಡಿದ್ದೀನಿ, ಹೋಗಿ ಸ್ನಾನಕ್ಕೆ ಅಂತ ಅಪ್ಪ ಕೂಗ್ತಾಯಿದ್ರು. ಸೊ ಅದಕ್ಕೆ ಅಮ್ಮನಿಗೆ ಹೇಳಿದೆ, ಅಮ್ಮ ಏನು ತಿಂಡಿ ಮಾಡಲಿ ಅಂತ. ಅದಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ ಹೇಳ್ತಾಯಿದ್ರು, ನೀವು ಯಾರೋ ನಾನ್ ವೆಜ್ ತಿನ್ನಲ್ಲ ಅಂತೀರಾ, ಎಲ್ಲ ಹಿಂದಿನ ದಿನದೆಲ್ಲ ಮಿಕ್ಕಿದೆ, ಸತೀಶ್ ತಿಂತಾರಾ ಕೇಳು ಅಂತ. ಅದಕ್ಕೆ ಇಲ್ಲಮ್ಮ ಅವ್ರು ತಿನ್ನಲ್ಲ ಅಂತಂದೆ. ಸೊ ಹಾಗಾಗಿ ಚಪಾತಿ ಮಾಡು, ನಾನು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಯಿತು ಅಂತ ಒಂದು ಲೋಟ ಬಿಸಿ ಬಿಸಿ ಕೂತ್ಕೊಂಡು ಕಾಫಿ ಕುಡಿದು ಬೇಗ ಬೇಗ ಎದ್ದೋಗಿ ಚಪಾತಿ ಹಿಟ್ಟು ಕಲ್ಸೋಣ ಅಂತ. ಸೊ ನಮ್ಮಪ್ಪ ನೋಡಿ, ನಾನು ಕಾಫಿ ಚೆಲ್ಲಿ ಬಂದೆ, ಅಪ್ಪ ಬಾಗಿಲೆಲ್ಲ ತೊಳಿತಾ ಇದ್ದಾರೆ. ಅದು ಹೆಂಗೆ ಚೆಲ್ಲೋಯ್ತೋ ನಿಜಕ್ಕೂ ಗೊತ್ತಿಲ್ಲ, ಈ ಸುಡೋ ಕಾಫಿ ಮೈ ಮೇಲೆಲ್ಲ ಅಭಿಷೇಕ ಆಗೋಯ್ತು. ಸೊ ನನ್ನ ತಮ್ಮ ಅಮ್ಮ ಎಲ್ಲ ಕೂತ್ಕೊಂಡು ಕಾಫಿ ಕುಡಿತಾಯಿದ್ರು. ಅದಕ್ಕೆ ಅಮ್ಮಂಗೆ ಹೇಳಿದೆ, 1 ಟೈಮ್ ಆದರೂ ನೀನು ರೆಸ್ಟ್ ಮಾಡು, ನಾನು ತಿಂಡಿ ಮಾಡ್ತೀನಿ ಅಂತ. ಬಟ್ ಅಮ್ಮ ಕೇಳಲಿಲ್ಲ, ನೀ ಚಪಾತಿ ಮಾಡ್ಕೊ ಅಂದರೆ ಲಟ್ಟಿಸ್ಕೊಂಡು ಬೇಯಿಸ್ಕೊ ಕಲಿಸ್ಕೊಂಡು ನಾನು ಚಟ್ನಿ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ತಿಂಡಿ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗೋದೆ. ತಿಂಡಿ ಎಲ್ಲ ಮಾಡಿಟ್ಟು ಬಿಸಿನೀರು ಕಾಯಿಸಿದ್ರು, ಬೇಗ ಬೇಗ ಹೋಗಿ ಬಿಸಿನೀರು ಸ್ನಾನ ಮಾಡ್ಕೊಂಡು ಬಂದೆ. ಸತೀಶ್ಗೂ ಕೂಡ ತಿಂಡಿ ಹಾಕ್ಕೊಡೋಣ ಅಂತ ಆಟ ಬಾಕ್ಸ್ ಫುಲ್ಲು ಚಪಾತಿ ಮಾಡಿಟ್ಟಿದ್ದೀನಿ, ಹಾಲೆಲ್ಲ ಕಾಯಿಸಿದ್ದೀನಿ. ಅಮ್ಮ ಚಟ್ನಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು ಚಪಾತಿ. ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸತೀಶ್ಗೂ ಕೂಡ ಹೋಗಿ ಸ್ನಾನಕ್ಕೆ ಅಂತ ಅವ್ರನ್ನೂ ಕೂಡ ಸ್ನಾನಕ್ಕೆ ಕಳಿಸಿ ನೋಡಿ, ನನ್ನ ಮಗನ ಅವತಾರ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಹೋಗ್ಬಿಟ್ಟ ಕೋಳಿ ಅಂದ್ಕೊಂಡು. ಇಲ್ಲಿ ನೋಡಿ, ಇವಳು ಫೋನ್ ಇಟ್ಕೊಂಡಿದ್ದಾಳೆ, ಅವನಿಗೆ ಕೋಳಿ ವಾಪಸ್ ಊರಿಗೆ ತೊಗೊಂಡೋಗೋಣ ಅಂತ ಬೆಳಗ್ಗೆನೇ ಶುರು ಮಾಡಿದ್ದಾನೆ. ಒಂದು ಗದ್ರದೆ ಎದ್ದೇಳು ರೆಡಿಯಾಗು ಬೇಗ ಬೇಗ ಅಂತ. ಯಾಕೆ ಇಷ್ಟು ಬೇಗ ರೆಡಿ ಆಗ್ತಾಯಿದ್ದೀವಿ ಅಂದರೆ ಹೇಳ್ತೀನಿ. ತಿಂಡಿ ಎಲ್ಲ ತಿಂದಾಯಿತು, ನಾನು ಕೂಡ ರೆಡಿಯಾಗಾಯಿತು. ಒಂದು ಕಪ್ ಟೀ ಮಾಡಿದ್ರು ಅಮ್ಮ, ಸತೀಶ್ಗೆ ಟೀ ಬೇಕಾಗಿತ್ತು, ಶುಂಠಿ ಟೀ. ಸೊ ನಾನು ಚೂರು ಟೀ ಕುಡಿತಾಯಿದ್ದೀನಿ. ಯಾಕಂದರೆ ಈ ಚಪಾತಿ ದೋಸೆ ತಿಂದಾಮೇಲೆ ತರ್ಸ್ಟಿ ಫೀಲ್ ಆಗ್ತಾ ಇರುತ್ತೆ, ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ. ಹೊರಗಡೆ ಹೋಗ್ತಾ ಇದ್ವಲ್ವ, ಸೊ ಹಾಗಾಗಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎತ್ತ ಅಂದರೆ, ನನ್ನ ತಮ್ಮನ್ನ ಮಿಸ್ಸಸ್ನ ಕಳಿಸಿದ್ವಿ ಅಲ್ವ ಮಳವಳ್ಳಿಗೆ. ಸೊ ನೋಡೇ ಇರಲಿಲ್ಲ, ಅವ್ರನ್ನ ನೋಡಿಕೊಂಡು ಪಾಪು, ನನ್ನ ತಮ್ಮನ ಪಾಪು ನೋಡಬೇಕಿತ್ತು, ತುಂಬ ಅನ್ನಿಸ್ತಾಯಿತ್ತು ನನಗೆ ಎಸ್ಪೆಷಲಿ. ಸೊ ಹಾಗಾಗಿ ಈಗ ನಾನು ಅಪ್ಪ ಅಮ್ಮ ಎಲ್ಲರೂ ಮಳವಳ್ಳಿಗೆ ಹೋಗ್ತಾಯಿದ್ದೀವಿ. ಸೊ ಮಳವಳ್ಳಿಯಿಂದ ಬಂದು ಮತ್ತೆ ನನ್ನ ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು ಕೀಲಾರಕ್ಕೆ. ಅವರು ತುಂಬ ಫೋನ್ ಮಾಡ್ತಿದ್ರು, ಸತೀಶ್ಗೂ ನನಗಿಬ್ರಿಗೂ. ನಾವು ಹೋಗೋದೇ ಅಪರೂಪ, ನೀವು ಬರೋದೇ ಅಪರೂಪ, ಬನ್ನಿ ಅಂತ ಅಂದ್ಕೊಂಡು ತುಂಬಾ ಫೋನ್ ಮಾಡ್ತಾಯಿದ್ರು. ಅಜ್ಜಿ ಮನೆಗೂ ಕೂಡ ಹೋಗಬೇಕಾಗಿತ್ತು.
ಹಾಗಾಗಿ ಸೊ ಹಿಂದಿನ ದಿನ ಹಬ್ಬದ ದಿನ ತುಂಬ ಮಳೆ ಹುಯ್ದಿತ್ತು ಫ್ರೆಂಡ್ಸ್. ಎಷ್ಟು ಮಳೆ ಅಂತೀರಾ, ಸಖತ್ ಮಳೆ ಬಂದಿತ್ತು. ಸೊ ಸತೀಶ್ಗೂ ಕೂಡ ಕನ್ವಿನ್ಸ್ ಮಾಡಿ ಬನ್ನಿ ಹೋಗಿ ಬರೋಣ ಅಂತ. ಪಾಪ ಅವರು ಕೂಡ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸತೀಶ್ಗೂ ಕೂಡ ಕೆಲಸ ಇತ್ತು, ಬಟ್ ಆದರೂ ಕೂಡ ಬಂದಿದ್ದೀವಲ್ವ ಹೆಂಗೂ ಆನ್ ದ ವೇ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ಬಿಡೋಣ, ಮತ್ತು ಇನ್ಯಾವಾಗ ಬರ್ತೀವೋ ಅಂತ ಅಂದೆ. ಸರಿ ಆಯಿತು ಅಂತ ಹೇಳಿ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಒಂದೊಂದ್ಸಲಿ. ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗಬೇಕು ಅಂತಾರೆ. ಬಟ್ ಇವತ್ತು ಆ ರೀತಿ ಏನೂ ಕಣಿ ಆಡಲಿಲ್ಲ, ಒಪ್ಕೊಂಡ್ರು. ಸಮಾಧಾನ ಆಯಿತು, ನನಗೂ ಕೂಡ ಖುಷಿ ಆಯಿತು. ನಾವು ಕೂಡ ಮಳವಳ್ಳಿಗೆ ಹೊರಟ್ವಿ. ಇವರು ಕಿಟಕಿ ತೆಗ್ಬಿಟ್ಟವ್ರೆ ಗಾಳಿ ಬೀಸಲಿ ಅಂತ. ಸಖತ್ ಮಿಂಚು. ರಾತ್ರಿ ನೋಡಿದ್ರಾ ನೀವು ಮಲ್ಕೊಬಿಟ್ಟಿದ್ರೇನು? ಢಮ್ ಅಂತ ಬಂತು. ಸರಿಯಾಗಿ ಹೊಡಿತು. ಮಿಂಚು ತುಂಬಾ ಮಿಂಚು ಹೊಡಿತಾ ಇತ್ತು ನೋಡಿ. ಈ ಮಳೆನೇ ಕಾಪಾಡದ್ದು ಈಗ ರೈತರನ್ನ. ಹಸ್ತದ ಮಳೆ ಇದು. ಇದು ಹಸ್ತ ಭಾಷೆ ಕೊಟ್ಟಿದಂತೆ ರೈತರಿಗೆ. ಅಮ್ಮ ಬೆಳಿಗ್ಗೆಯಿಂದ ಹೆಂಗ್ ಬಿಸಿಲು ಹೊಡಿತಾ ಇದ್ದಮ್ಮ? ಇಲ್ಲ ಶನಿವಾರ ಹುಟ್ಟಿದವು ಮಗ 6 ಮಳೆ. ಇದಕ್ ಮೊದ್ಲು ಮಳೆಗಳು ಒಂದು ಮಳೆ ಹೋಗ್ಲಿಲ್ಲ. ಈ ಶನಿವಾರ ಹುಟ್ಟಿದವು ಹಂಗೆ. ಹೀಗೆ ಮಾತಾಡಿಕೊಂಡು ಫೈನಲಿ ಅಮ್ಮ ಮನೆ ಹತ್ರ ಬಂದ್ವಿ. ಸೊ ನನ್ನ ಮಗ ಬರ್ತಿದ್ದಂಗೆ ಅಣ್ಣ ಈ ಬೇಕು ಈ ಥರದ್ದೇ ಅವನ ಮೈಂಡಲ್ಲಿ. ಸೊ ನನಗೆ ಒಂದು ನನ್ನ ಅಳಿಯನ ಎಷ್ಟೊತ್ತಿಗೆ ನೋಡ್ತೀನಪ್ಪ ಅಂತ. ಅವನೇನು ನನ್ನ ಹತ್ರ ಬರೋದಿಲ್ಲ, ಹಠ ಮಾಡ್ತಾನೆ, ಅಳ್ತಾನೆ. ಬಟ್ ಅವನಿಗೆ ಪೂಸಿ ಹೊಡೆಯೋಕ್ಕೆ ಅಂತ ಲಾಲಿಪಾಪು, ಡೈರಿ ಮಿಲ್ಕು ಪ್ರತಿಯೊಂದು ತೊಗೊಂಬಂದಿದ್ದೆ. ಅವ್ನು ನನ್ನ ಹತ್ರ ಬರಲಿ, ನಾನು ಎತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ. ಏನೇ ಮಾಡಿದ್ರೂ ನನ್ನ ಹತ್ರನೇ ಬರಲ್ಲ ಅವನು. ನಾನು ನೋಡಿದ್ರೆ ಸಾಕು ಕಣ್ಣು ಎರಡು ಬಿಗಿಯಾಗಿ ಮುಚ್ಚಿಬಿಡ್ತಾನೆ. ಈ ಕಡೆಗೆ ಇಲ್ಲಿ ತಾತ ಬಂತು. ಎಲ್ಲ ತಾತ ಚಾಕಿ ಚಾಕಿ ತಾತ ತಾತ ಚಾಕಿ ಚಾಕಿ ಬೇಡವಾ? ಚಾಕಿ ಇಲ್ಲ ಮಲ್ಗಿಲ್ಲ ಆಟಾಡ್ತಾನೆ ಇಲ್ಲಿ ಇಲ್ಲಿ ತಾತ ಮನೆ ಇಲ್ಲಿ ಲಟಾಜಿ ಇಲ್ಲಿ. ಅಮ್ಮ ಚೆನ್ನಾಗಿದ್ದೀರಾ? ಇಲ್ಲಿ ನೋಡಿ ಅತ್ತೆ ಏನ್ ತಂದೈತೆ ಅಂತ. ಇಲ್ಲಿ ಇಲ್ಲಿ ಬಾ ಇಲ್ಲಿ. ಕಣ್ಬಿಡ್ಲಲ್ಲ. ಎಂತ ಸುಬ್ಬ ನೋಡಿ ಅವನು. ಸುಬ್ಬ ಅತ್ತೆಗೆ ತುಂಬಾ ಗೌರವ ಕೊಡ್ತಾನೆ. ಇಸ್ಕೊಬಿಡು ಬೇಗ. ಅತ್ತೆ ಕೊಡ್ತಾ ಇದೆ ಅಲ್ಲಿ. ಇಲ್ಲಿ 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 ಅತ್ತೆ ನೋಡಿ ಇಲ್ಲಿ 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 ಲಾಲಿಪಾಪು ತಿಂಡಿ ಇಸ್ಕೊಳು. ಲಾಲಿಪಾಪು ಲಾಲಿಪಾಪು ಹಿಡ್ಕೋ ಹಿಡ್ಕೋ. ಈ ತರ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟೆ ನೀವು. ಚೆನ್ನಾಗಿ ಕಾಣಿಸಲ್ಲ ಇದು. ಅದೇ ಸರಿ. ಚೀನಿ ಬಾ ಕಾರಲ್ಲಿ ಹೋಗೋಣ ಬಾ. ಲಾಲಿಪಾಪ್ 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 ಜ್ಯೂಸು ಜ್ಯೂಸು ಜ್ಯೂಸ್ ಕೊಡ್ತೀನಿ ಬಾ. ನಾನು ಏನೇನೋ ಟ್ರೈ ಮಾಡಿದೆ, ಬಾರೋ ಮುದ್ದು ಬಾರೋ ಅಂತ. ಅವನು ಅವ್ರ ಅಮ್ಮನ್ನ ಸಖತ್ ಅಂಟ್ಕೊಂಡ್ಬಿಟ್ಟಿದ್ದಾನೆ. ಈ ಟೈಮ್ ಹಾಗೇ ಸೆಕೆಂಡ್ ಬೇಬಿ ಬರೋ ಟೈಮಲ್ಲಿ ಮಕ್ಕಳು ಹಾಗೇ ಅವ್ರ ಅಮ್ಮನ ಬಿಟ್ಟಿರೋದೇ ಇಲ್ಲ. ಸೊ ನೋಡಿ ಎಷ್ಟು ಕ್ಯೂಟ್ ಕಾಣ್ತಾ ಇದ್ದಾನೆ ಅಲ್ವಾ? ಬಾಯ್ ಗೊತ್ತಿಕೊಂಡವ ಲೇಟ್ ಆಯ್ತು. ಬಾಯ್ ಬಾ ಚಾಲು. ಓ ಬಾಯ್ ಬಾ ಬಾರ ಬಾರ. ಓ ಬಾಯ್. ಸೊ ಫೈನಲಿ ಅವ್ರಿಗೆಲ್ರಿಗೂ ಹೋಗಿ ಬರ್ತೀವಿ ಅಂತ ಹೇಳಿ ಅವನಂತೂ ಅಳ್ತಾನೇ ಇದ್ದ. ಎಲ್ಲಿ ಎತ್ಕೊಂಡು ಹೊಟ್ಟೋಗ್ತಾರೋ ನನ್ನನ್ನು ಅಂತ ಅಂದ್ಬಿಟ್ಟು ಅದಕ್ಕೆ ಅಪ್ಪ ಸಮಾಧಾನ ಮಾಡ್ತಾಯಿದ್ರು. ಆಯಿತು ಬರಬೇಡ ಇರಪ್ಪ, ನೀನು ಅಲ್ಲೇ ಇರಪ್ಪ ಅಂತ. ಸೊ ಒಂದು ಅರ್ಧ ಗಂಟೆ ಹಂಗೆ ಆಡ್ತಾನೆ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಅವನು ಅಳು ನಿಲ್ಲಿಸಲೇ ಇಲ್ಲ. ಫೈನಲಿ ಅಮ್ಮನ್ನ ಮನೆ ಹತ್ರ ಎತ್ತಾಕಿ ನಾನು ಅಪ್ಪ, ಯಾಕಂದರೆ ಅಮ್ಮಂಗೆ ಆಗ್ತಾ ಇರಲಿಲ್ಲ ಅಷ್ಟೆಲ್ಲ ಕೆಲಸ ಮಾಡಿ, ತಿಂಡಿ ಮಾಡಿ, ಅಡುಗೆ ಮಾಡಿ ಸೊಂಟ ನೋವು ಬಂದ್ಬಿಟ್ಟಿತ್ತು. ಹಾಗಾಗಿ ಇವಾಗ ನಾವು ಫೈನಲಾಗಿ ಕೀಲಾರ ಹೋಗ್ತಾ ಇದ್ದೀವಿ, ನಮ್ಮ ಅಜ್ಜಿ ಮನೆ. ಅಮ್ಮ ಅವ್ನು ಮಾಡಿಸಿದ್ನೆಲ್ಲ ಸ್ನಾನ ಹಂಗೆ ಮಾಡಿಸಿ ನೀವು ಡೈಲಿ ಸಂಪುಳಗೆ ಬಿಟ್ಬಿಡಿ. ಕೋಳಿ 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 ತಿರ್ಗಾಡಕ್ಕೆ ಜಾಗ. ಹಂಗಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಈ ಹುಡುಗ. ಅವು ಜೂಗುಡಿಸ್ತವೆ ಪಾಪ. 2 ಕಾಲು, 1 ಕಾಲ್ ಮೇಲೆ ಒಂದು ನಿಂತ್ಕೊತಿದ್ದೆ, 1 ಕಾಲ್ ಮೇಲೆ ಒಂದು. ಹಿಂಗೆ ಮಾತಾಡಿಕೊಂಡು ನನ್ನ ಮಗ ತುಂಬ ಅಳ್ತಾ ಇದ್ದ, ಕೋಳಿ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ನಾವೇನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ
ಅಲ್ಲಿ ಜಾಗ ಆಗಲ್ಲ ಪಾಪ ಅಂತ ಎಷ್ಟೇ ರೀತಿ ಕನ್ವಿನ್ಸ್ ಮಾಡಿದ್ರು ಅವನು ಹತ್ಕೊಂಡೇ ಬಂದ. ಯಾವಾಗಲೂ ಅವ್ನು ಹಂಗೇ. ನಮ್ಮ ಅಮ್ಮನ ಮನೆಯಿಂದ ವಾಪಸ್ ಮೈಸೂರಿಗೆ ಬರಬೇಕಾದ್ರೆ ಕಣ್ಣೀರಿಲ್ಲದೆ ಒಂದು ದಿವಸನೂ ಬರಲ್ಲ. ಹೀಗೆ ಮಾತಾಡಿಕೊಂಡು ನಮ್ಮ ಅಜ್ಜಿ ಮನೆ ಅಂದರೆ ಅಮ್ಮನ ತಾಯಿ ಊರು ಕೀಲಾರಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ತಾತ ನಮ್ಮ ಅಜ್ಜಿ ಎಷ್ಟು ಫೋನ್ ಮಾಡಿದ್ದಾರೆ ಅಂದರೆ ಒಂದು ಸಲಿನೂ ಹಬ್ಬಕ್ಕೆ ಬರಲ್ಲ, ನೀವು ಮಾತ್ರ ಎಲ್ಲದಕ್ಕೂ ಕರಿತೀರಾ, ನೀವು ಕರೆದ್ರೆ ನಾವು ಬರಬೇಕು ಅಂದರೆ ಈ ಸಲ ನೀವು ಬಂದ್ರೇ ನಾವು ಬರೋದು ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಮಾಡಿಸ್ತೀವಿ. ಪಾಪ ಫೋನ್ ಮಾಡಿದ್ರೆ ಬರ್ತಾರೆ, ನಾವು ಹೋಗಿ ಬರೋಣ ಬನ್ನಿರಿ ಅಂತ ಅಂದೆ. ಸರಿ ಆಯ್ತು ನಡಿಯಮ್ಮ ಅಂತಂದರು ಸತೀಶ್ ಕೂಡ. ಸೊ ಹೋಗ್ತಾಯಿದ್ದೀವಿ ಇವಾಗ. ಏನಂತಂದರೆ ಒಂದು ಖುಷಿ, ಕಲೆಯ ತವರೂರು ಕೀಲಾರ ಅಂತ ಹೆಸರುವಾಸಿಯಾಗಿದೆ. ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬಂದ್ಬಿಡುತ್ತೆ ವಾಪಸ್ಸು. ಸೊ ಫೈನಲಿ ನೋಡಿ, ಇದೇ ನಮ್ಮ ಅಜ್ಜಿ ಮನೆ, ಗಾಡಿ ನಿಂತಿದೆಯಲ್ಲ ಅದೇ ನಮ್ಮ ಅಜ್ಜಿ ಮನೆ. ಅಲ್ಲಿಗೆ ಬಂದು ರೀಚ್ ಆದ್ವಿ. ಸತೀಶ್ ಅಂತೂ ಎಲ್ಲೆಲ್ಲಿ ಸುತ್ತಿಸ್ತೀಯ ನನ್ನನ್ನು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಪರವಾಗಿಲ್ಲ, ಕೆಲಸ ಮುಗಿದಿಲ್ಲ ಇಲ್ಲ. ನಮ್ಮ ತಾತ ಆಲೆ ಹುಲ್ಲು ಗಿಲ್ಲು ಎಲ್ಲನೂ ರೆಡಿ ಮಾಡಿಬಿಟ್ಟು ಬಾ ಈ ಕಡೆ. 85 ವರ್ಷ ಅವ್ರಿಗೆ. ನಮ್ಮ ತಾಯಿಯ ತಂದೆ, ಇವರು ನಮ್ಮ ತಾಯಿಯ ತಾಯಿ. ಸೊ ನಾನು ಅಪ್ಪ ಎಲ್ಲ ಬಂದ್ವಿ, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ತೊಟ್ಟಿ ಮನೆ ಫ್ರೆಂಡ್ಸ್, ಹಳೆ ಕಾಲ ತೊಟ್ಟಿ ಮನೆ. ಇವಾಗೆಲ್ಲ ಆಲ್ಟ್ರು ಮಾಡ್ಕೊಂಡಿದ್ದಾರೆ. ನಮಗಂತೂ ಈ ಪ್ಲೇಸ್ ಅಂದರೆ ರಜಾ ಬಂದರೆ ಸಾಕು ನಾವಿಲ್ಲಿ ಬಂದುಬಿಡ್ತಾಯಿದ್ವಿ. ತುಂಬಾ ಖುಷಿ. ಏನು ಬೇಡ 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 ಅಂದರೂ ಕೇಳಲಿಲ್ಲ. ಬಿಸಿ ಬಿಸಿ ಮುದ್ದೆ ಊಟಕ್ಕೆ ಹಾಕ್ಕೊಟ್ಬಿಟ್ರು. ಊಟ ಮಾಡಲೇಬೇಕು ನೀವು ಅಂತ ಅಂದ್ಬಿಟ್ಟು. ಸತೀಶ್ ಅಂತೂ ಇಲ್ಲ ಬೇಡ ಅಂದರೂ ಕೇಳಲಿಲ್ಲ. ಇಲ್ಲ ಊಟ ಮಾಡಿಕೊಂಡೇ ಹೋಗಬೇಕು, ಇಲ್ಲ ಅಂದರೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ರು ಫ್ರೆಂಡ್ಸ್. ಅದು ನಿಜಕ್ಕೂ ಹಾರ್ಟ್ಗೆ ಟಚ್ ಆಗಿಬಿಡ್ತು. ಸೊ ಎಲ್ಲರೂ ಕುತ್ಕೊಂಡು ಜೊತೇಲಿ ಊಟ ಮಾಡ್ತಾಯಿದ್ದೀವಿ. ನೋಡಿ ಮಕ್ಕಳ ಸೈನ್ಯ. ನನ್ನ ಚಿಕ್ಕಿ ಕೂಡ ಬಂದಿದ್ದರು, ಅಮ್ಮನ ತಂಗಿ ಕೂಡ ಬಂದಿದ್ದರು. ತಂಗಿ ಇವರೆಲ್ಲ ನಮ್ಮ ಚಿಕ್ಕಿ ಮೊಮ್ಮಕ್ಕಳು. ನಮ್ಮ ಸಿಂಧು ಕೂಡ ಬಂದಿದ್ದರು, ನಮ್ಮ ಚಿಕ್ಕಿ ಮಗಳು. ನನ್ನ ಕಸಿನ್ ಸಿಸ್ಟರ್ ಅವ್ರ ಮಕ್ಕಳಿಬ್ಬರು, ನನ್ನ ತಮ್ಮ ಇವನು ಕಿಶು, ನಿಮ್ಮೆಲ್ರಿಗೂ ಗೊತ್ತು, ಅವನ ಮಕ್ಕಳು ಇಬ್ಬರು. ಸೊ ಎಲ್ಲರೂ ಬಂದಿದ್ದರು. ಎಲ್ಲರೂ ಜೊತೇಲಿ ಸೇರಿದಾಗ ಹೀಗೆ ಕುಣಿಯೋದು, ನೆಗೆಯೋದು, ಕಿರ್ಚೋದು, ಆಟ ಆಡೋದು ಸರ್ವೇ ಸಾಮಾನ್ಯ ಅಲ್ವಾ, ನಿಮ್ಮೆಲ್ರಿಗೂ ಗೊತ್ತು. ಸೊ ಆವಾಗಿನ ಮನೆ ಹೆಂಗಿತ್ತು, ಇವಾಗಿನ ಮನೆ ಹೆಂಗಿದೆ. ಇವರೇ ನನ್ನ ಚಿಕ್ಕಿ ಊಟ ಬಡಿಸ್ತಾ ಇದ್ದಾರೆ. ಬೇಡ ಬೇಡ ಅಂದರೂ ಕೇಳ್ತಾ ಇಲ್ಲ, ಸಾಕು ಸಾಕು ಅಂದರೂ ಕೇಳ್ತಾ ಇಲ್ಲ. ತಂದು 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 ಬಡಿಸ್ತಾ ಇದ್ದಾರೆ. ಅವರಿಗೆ ಒಂದು ಖುಷಿ. ನಾನು ಹೋಗಿದ್ದು ಸುಮಾರು ವರ್ಷಗಳಾಗಿತ್ತು, ನಾನು ಅಜ್ಜಿ ಮನೆಗೆ ಹೋಗಿ. ನಮ್ಮ ಅಜ್ಜಿ ಮನೆಗೆ ಈಗ ನನ್ನ ಮಗ ಹೆಂಗೆ ಅಜ್ಜಿ ಮನೆ ಅಂತನೋ ಹಾಗೆ ನಾವು ಕೂಡ ಅಜ್ಜಿ ಮನೆ ಅನ್ನೋ ಒಂದು ಅದಿರುತ್ತೆ ಅಲ್ವಾ ಫೀಲಿಂಗು. ಸೊ ಹಾಗಾಗಿ ಫೈನಲಾಗಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ತಾತ ಜೊತೆ ಒಂದು 5-10 ನಿಮಿಷ ಕೂತಿದ್ದು. ಸತೀಶು ಮಾತಾಡಿಕೊಂಡು, ಇದು ನನ್ನ ತಮ್ಮನ ಪಾಪು ಮಗಳು, ಅವನು ಮಗ, ಎಲ್ಲರ ಹತ್ರ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ವೀಡಿಯೋ ಮಾಡಿಕೊಂಡೆ. ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ನನ್ನ ಮಗನಿಗಂತೂ ಈ ನೋಡಿ ಈ ಪ್ರಾಣಿಗಳು ಹುಚ್ಚು. ಯಾರೇನಾದರೂ ಮಾಡ್ಕೊಳ್ಳಿ, ನಾನು ಪ್ರಾಣಿಗಳನ್ನೇ ಹಿಡ್ಕೊತೀನಿ, ಆ ಕುರಿನೇ ಹಿಡ್ಕೊತೀನಿ, ಆಡನ್ನೇ ಹಿಡ್ಕೊತೀನಿ ಅಂತ ಅಂದ್ಬಿಟ್ಟು ಅದ್ರ ಜೊತೆನೇ ಆಟ ಆಡ್ಕೊಂಡು ನಿಂತಿದ್ದಾನೆ. ಇವರು ನನ್ನ ಕಸಿನ್ ಸಿಸ್ಟರ್ ಸಿಂಧು, ಇದು ನನ್ನ ತಮ್ಮನ ಪಾಪು. ಸೊ ಹೀಗೆ ಮಾತಾಡಿಕೊಂಡು ಬಂದ್ವಿ. ಲೇಟಾಗಿ ಸ್ಟಾರ್ಟ್ ಆಗೈತೆ ಅವ್ರಿಗೆ. ಎಷ್ಟು ಮಾರ್ಕ್ಸ್ಗೆ? 50 ಟೋಟಲ್ 70 ಮಾರ್ಕ್ಸ್. ಇನ್ 30 ಯಾವುದು, ಇನ್ 20 ಯಾವುದು? ಆಬ್ಜೆಕ್ಟಿವ್ಸ್ 50 ರೈಟಿಂಗ್ ಅಷ್ಟೇನಾ? ನೀವು ಬರಿಬೇಕು, ದೊಡ್ಡವ್ರು ಹೈಯರ್ ಸ್ಟಡೀಸು ಬರಿಬೇಕು ನೀವು. ಎಲ್ಲರಿಗೂ 50ನೇ. ಚೈತನ್ಯದಲ್ಲಿ 50 ರೈಟಿಂಗು. ಅವಳು 4th. ಅವರೆಲ್ಲ ಇವಾಗ 100ಗೆ ಬರ್ದವ್ರೆ. 80 ರೈಟಿಂಗು, 20 ಇಂಟರ್ನಲ್ಸ್. ಒಂದು ರಿವಿಷನ್ ಇಲ್ಲ ಈ ಸಲ ಅಂತೂ ಬೆಂಡದು ಬ್ರೇಕಾಗಿ ನನಗೆ ಜ್ವರ ಬಂದ್ಬಿಟ್ಟವೆ. ಅವ್ರ ಎಕ್ಸಾಮ್ ನನಗೆ ಜ್ವರ ಬಂದ್ಬಿಟ್ಟವೆ. ಅಯ್ಯಪ್ಪ. ಇನ್ನೇನೋ ಹೊರಡಬೇಕು. ಅವ್ವ ತಿಂಡಿ ಕೊಡ್ತೀನಿ ಇರು ಅಂತಂದರು. ನಾನು ಅವ್ರನ್ನ ಅವ್ವ ಅಂತಲೇ ಕರೆಯೋದು. ಅಮ್ಮ ಇಲ್ಲಿ, ಅಮ್ಮ ಯಾಕೆ ಬರಲಿಲ್ಲ ಅಂತೆಲ್ಲ ಕೇಳ್ತಿದ್ರು. ಸೊ ಆಂಟಿ ಜೊತೆ ಅವ್ವ ಜೊತೆ ಎಲ್ಲ ಒಂದು ಸಣ್ಣ ಸೆಲ್ಫಿ ತಕ್ಕೊಂಡೆ. ಅವರು ಮಟನ್ ಸಾಂಬಾರು, ಪುರಿ, ತಿಂಡಿ ಎಲ್ಲನೂ ಕೊಟ್ಟರು. ಬೇಡ ಬೇಡ ಅಂದ್ರೂ ಇಲ್ಲ ತೊಗೊಂಡೋಗು ಅಂತ ತುಂಬಿಸಿ ಕವರ್ಗೆ ಹಾಕಿ ಕೊಟ್ಟರು. ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಎಲ್ರಿಗೂ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಅವ್ರು ಅರ್ಜೆಂಟ್ ಮಾಡ್ತಾರೆ ಆಂಟಿ. ಅಣ್ಣನ ಅಲ್ಲಿ ಗಂಟು ಬಿಟ್ಕೊಡ್ಬೇಕಲ್ಲ. ಸರಿ ಜೋಪನ ಹೋಗ್ಬನ್ನಿ. ನೀನ್ ಇಲ್ಲಿ ಬಸ್ ಸಿಗುತ್ತಾ ಅಂತ? ಸಿಗುತ್ತೆ ಕಣವ. ಅಯ್ಯೋ ಇಲ್ಲೇನೆ 2 ನಿಮಿಷಕ್ಕೂ ಬರ್ತಾ ಇರ್ತವೆ. ಹೌದಾ? ಸರಿ ಹೋಗ್ಬನ್ನಿ ಜೋಪನ. ಹಾ ಸರಿ, ಬರ್ತೀರಾ? ಹುಷಾರು, ಫೋನ್ ಮಾಡಿ.
ಬಾಯ್. ಸರ್ವಿಸ್ ರೋಡಲ್ಲಿ ಹೊಟ್ಟೋಗಿ. ಹ್ಞೂ ಆಯ್ತು ಬಾಯ್. ಹಾಂ ಎಷ್ಟು ಹಿಂಸೆ ಮಾಡಿದ್ರು ಇರಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಪ್ಪನ್ನ ಅಲ್ಲೇ ಬಿಟ್ವಿ. ಅಪ್ಪ ನಾನು ಇಲ್ಲಿಂದ ಹೋಗ್ತೀನಿ, ನೀವು ಹೊರಡಿ ಮಗ, ಮಳೆ ಬರೋಂಗಾಯ್ತು, ಫುಲ್ ಕಪ್ಪು ಮೋಡ. ಹಾಗಾಗಿ ಅಪ್ಪನ ಅಲ್ಲಿ ಬಿಟ್ಟು ನಮ್ಮ ಪಾಡಿಗೆ ನಾವು ಮೈಸೂರು ಕಡೆಗೆ ಹೊರಟ್ವಿ. ಕಂಪ್ಲೀಟ್ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಫುಲ್ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಆದಷ್ಟು ಯಾವುದೇ ರೀತಿ ಎಡಿಟ್ ಇಲ್ದರ ಏನಿದೆಯೋ ಆ್ಯಸ್ ಇಟ್ ಈಸ್ ವಿಡಿಯೋ ಹಾಗೇ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ. ಸಿ ಯು. ಲವ್ ಯು.